ಓ ಮೇಷ್ಟ್ರು. ಓ ನಮಸ್ಕಾರ ಸರ್. ನಮಸ್ಕಾರ. ತಮ್ಮನ್ನು ನೋಡಿ ಭಾಳ ದಿನ ಆಗೋಯ್ತು. ದಿನ ತಾವು ಜಾಗಿಂಗ್ ಬರ್ತೀರಿ, ನಾನು ಜಾಗಿಂಗ್ ಬರ್ತೀನಿ, ಆದರೆ ಒಬ್ಬರನ್ನೊಬ್ಬರು ಭೇಟಿ ಆಗೋದಿಲ್ಲ. ಹೌದು, ನೀವು ಬೇಗ ಬಂದು ಜಾಗಿಂಗ್ ಮುಗಿಸ್ಕೊಂಡು ಹೊರಟೋಗ್ತೀರಾ. ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ. ನಿಜ ನಿಜ. ಅದಕ್ಕೆ ನಮ್ಮಿಬ್ಬರು ಭೇಟಿ ಆಗೋದಿಲ್ಲ. ಇವತ್ತು ನನ್ನೊಂದು ಸ್ವಲ್ಪ ತಡ ಆಯಿತು, ಹಾಗಾಗಿ ನೀವು ಸಿಕ್ಕಿದ್ದೀರಿ. ಅಂದಹಾಗೆ ತಾವು ಹೇಗಿದ್ದೀರಿ? ಮಂದಾರ ಹೇಗಿದ್ದಾಳೆ? ನೋಡಿ, ದೇವ್ರ ದಯಿಂದ ಇಷ್ಟರ ಮಟ್ಟಿಗೆ ಚೆನ್ನಾಗಿದ್ದೀನಿ. ಮತ್ತೆ ಮಂದಾರನ ಬಗ್ಗೆ ಹೇಳೋದಾದ್ರೆ ಅವಳೆಗೂ ಕಾಲೇಜಿಗೆ ಬರ್ತಾ ಇರ್ತಾಳಲ್ಲ, ನೀವೇ ನೋಡ್ತೀರಲ್ವಾ? ಬರ್ತಾಳೆ, ಆದರೆ ಹೆಚ್ಚಿಗೆ ಭೇಟಿ ಆಗೋದಿಲ್ಲ. ಪಾಪ ಅವಳ ಪಾಡ್ಗಳು ಬರ್ತಾಳೆ, ತನ್ನ ಕ್ಲಾಸನ್ನು ತೊಗೊಳ್ತಾಳೆ, ಹೊರಟು ಹೋಗ್ತಾ ಇರ್ತಾಳೆ. ಅಂದರೆ ಅವಳ ನಡವಳಿಕೆಯಲ್ಲಿ ಏನಾದರೂ ನಿಮಗೆ ಬದಲಾವಣೆ ಕಾಣಿಸುತ್ತಾ? ಏನಿಲ್ಲ. ಪಾಪ ಹೆಣ್ಣುಮಕ್ಕಳಿಗೆ ಹೀಗಾಗಬಾರ್ದು. ಹೆಣ್ಣುಮಕ್ಕಳಿಗೆ ಎಂಗೇಜ್ಮೆಂಟ್ ಆಯಿತು ಅಂತಂದರೆ ಅದೊಂದು ರೀತಿ ಮದುವೆ ಇದ್ದ ಹಾಗೆ. ಎಂಗೇಜ್ಮೆಂಟ್ ಆಗಿ ಈ ರೀತಿ ಮುರಿದು ಬಿದ್ದೋಯ್ತು ಅಂತಂದರೆ ಹೆಣ್ಮಕ್ಳ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ. ಆಮೇಲೆ ಹೊಸ ಸಂಬಂಧನ ಕುದುರಿಸೋದು ತುಂಬ ಕಷ್ಟ ಆಗಿಬಿಡುತ್ತೆ ಅಲ್ವಾ? ಹೌದು, ನೀವು ಹೇಳೋದು ಸರಿ. ಹೆಣ್ಮಕ್ಳಿಗೆ ಇದರಿಂದ ಭಾಳ ತೊಂದರೆನೇ. ಅದರಲ್ಲೂ ಸಂಬಂಧಿಕರ ಕಡೆ ಮದುವೆ ಮುರಿದೋಯ್ತು ಅಂದರೆ ಜನ 108 ಮಾತಾಡ್ತಾರೆ, ಕುಂಕು ತೆಗಿತಾ ಇರ್ತಾರೆ. ಅಯ್ಯೋ, ಜನಗಳ ವಿಚಾರ ಬಿಡಿ ಮೇಷ್ಟ್ರೆ. ಅವ್ರ ಮನಸ್ಸಿಗೆ ಬಂದಂಗೆ ಕೊಂಕು ಮಾತುಗಳನ್ನ ಆಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಆದರೂ ನಿಮ್ಮ ತಂಗಿ ಗಂಡ ಶ್ರೀಕಂಠಯ್ಯ ಹೀಗೆಲ್ಲ ಮಾಡಬಾರ್ದಾಗಿತ್ತು. ನೀವೇನು ಯೋಚನೆ ಮಾಡಬೇಡಿ ಮೇಷ್ಟ್ರೆ. ನಮ್ಮ ಮಂದಾರಾಗೆ ಇದಕ್ಕಿಂತ ಒಳ್ಳೆ ಸಂಬಂಧನೇ ಸಿಗುತ್ತೆ. ತುಂಬ ಥ್ಯಾಂಕ್ಸ್. ಅಂದಹಾಗೆ ಸರ್, ನೀವು ಯಾವತ್ತೋ ಒಂದು ಒಳ್ಳೆ ಕಡೆ ಸಂಬಂಧ ಇದೆ ಅಂತ ಹೇಳಿದ್ದು ಜ್ಞಾಪಕ ನನಗೆ. ಹೌದು ಮೇಷ್ಟ್ರೆ, ಇತ್ತು. ಬಹಳ ಒಳ್ಳೆ ಹುಡುಗ. ಆ ಹುಡುಗನ ತಾಯಿ ನಂಗೆ ತಂಗಿ ವರಸನೇ ಆಗಬೇಕು. ಹಾಗಾಗಿ ನನ್ನ ಮಂದಾರ ಬಗ್ಗೆ ತುಂಬ ಕಾಳಜಿ ವಹಿಸಿದೆ. ಆದರೆ ಏನು ಮಾಡೋದು, ಅಷ್ಟರಲ್ಲಿ ನೀವು ಅವಳಿಗೆ ಬೇರೆ ಸಂಬಂಧ ನೋಡಿಬಿಟ್ಟಿದ್ರಿ. ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ. ಈಗ ಒಂದು ವಾರದಿಂದೆ ಆ ಹುಡುಗನಿಗೆ ಒಂದು ಹೆಣ್ಣು ಸೆಟ್ಲಾಯಿತು. ಈಗ ನಮಗೇನು ಮಾಡೋದಕ್ಕೆ ತೋಚದೆ ಕೈ ಹೀಸಿಕೊಳ್ತಾ ಇದ್ದೀವಿ. ಪರವಾಗಿಲ್ಲ ಬಿಡಿ ಸರ್, ಅವಳ ಹಣೆಯಲ್ಲಿ ಬರ್ದಾಗತ್ತೆ. ಅವಳಿಗೆ ಈ ಜನ್ಮದಲ್ಲಿ ಮದುವೆ ಇದೆಯೋ ಇಲ್ವೋ? ಚೇಚೆ, ಯಾಕೆ ಹಾಗೆಲ್ಲ ಮಾತಾಡ್ತೀರಿ? ನೋಡ್ತಾ ಇರಿ, ಅವಳಿಗೆ ಇನ್ನೂ ಒಳ್ಳೆ ಸಂಬಂಧನೇ ಸಿಗತ್ತೆ. ಸದ್ಯ ನಿಮ್ಮ ಬಾಯಿ ಹರಕೆಯಿಂದ ಅಷ್ಟಾದರೆ ಸಾಕು ಸರ್. ನನ್ನ ಕಾಲೇಜ್ ಸಮಯ ಆಗೋಯ್ತು, ನಾನಿನ್ನು ಬರಲಾ? ಆಯ್ತು ಸರ್. ಸ್ವಾಮಿ ದೇವನ ಲೋಕಪಾಲನತೆ ನಮೋಸ್ತು ನಮೋಸ್ತುತೆ. ಪ್ರೇಮದಿಂದಲೇ ನೋಡು ನಮ್ಮನುತೆ ನಮೋಸ್ತು ನಮೋಸ್ತುತೆ. ರಾಮ, ಈ ರಾವಣಾಸುರನ ಹೊಟ್ಟೆಗೆ ಅದ್ರ ಮಧ್ಯಾಹ್ನಾಗೆ ಈ ಪ್ರಸಾದ ಯಾವ ಮೂಲೆಗೆ? ಇಲ್ಲಿ ನಾಡುವ ಜಗವೇ ನಾಟ ಪೈಲೊಕ್ಕ. ಲೈನಲ್ಲಿ ಬರಪ್ಪ, ಲೈನಲ್ಲಿ ಬಾ. ನೋಡಿ ಸ್ವಾಮಿ, ಲೈನಲ್ಲಿ ಬಂದಿಲ್ಲ. ವೆಂಕಟೇಶ್ ಆಗಿಂದ ಪ್ರಸಾದ ತೊಳ್ತಾ ಇದ್ದಾನೆ, ಒಂದ್ ಸ್ವಲ್ಪ ನೋಡ್ಕೊ. ಏನದು ನೀವು ಅಣ್ಣ ಅವ್ರಿಗೆ ಹೊಡಿಬೇಕು, ಬಿಟ್ಬಿಡೋಣ ಅವ್ರಿಗೆ. ಅಣ್ಣ ಬಿಟ್ಬಿಡೋಣ ಅವ್ರಿಗೆ. ವೆಂಕಟೇಶ್ ಬಿಟ್ಬಿಡು ಅವನ್ನ.
ಯಾರು ಇಲ್ವಲ್ಲ? ಯಾರಿರ್ಬೋದು? ನನ್ನನ್ನು ಯಾಕೆ ಪಾರ್ಕಿಗೆ ಬಾ ಅಂತ ಕರೆದ್ರು? ಒಂದು ವೇಳೆ ನಮ್ಮ ಅಪ್ಪ ಹೇಳ್ದಾಗ ಬ್ಲ್ಯಾಕ್ ಮೇಲ್ ಕೇಸಾ? ಛೇ, ಅದೆಲ್ಲ ಚೀಪು. ನಾನು ಯಾರು ಅಂತ ಗೊತ್ತಿರುತ್ತೆ ಅವಳಿಗೆ. ಹಾಗೆಲ್ಲ ಮಾಡಿದರೆ ನಾನು ಅದಕ್ಕೆಲ್ಲ ಕೇರ್ ಮಾಡೋದಿಲ್ಲ ಅಂತಲೂ ಗೊತ್ತಿರುತ್ತೆ. ಪೊಲೀಸಿಗೆ ಫೋನ್ ಮಾಡಿ ನಾನು ಧರ್ಮಪಾಲ್ ಮಗ ಅಂತ ಹೇಳಿದ್ರೆ ಅವಳನ್ನ ಒದ್ದು ಒಳಗಡೆ ಹಾಕ್ತಾರೆ. ಈ ವಿಷಯ ಎಲ್ಲ ವರ್ಕೌಟ್ ಆಗಲ್ಲ ಅಂತ ಅವಳು ಯೋಚನೆ ಮಾಡಿರ್ತಾರಲ್ವ. ಹಾಗಾದರೆ ನನ್ನನ್ನು ಯಾಕೆ ಇಲ್ಲಿ ಕರೆದಿರ್ಬೋದು? ಯಾರಿರ್ಬೋದು? ಮಂದಾರ ಏನಾದರೂ? ಹಾಂ, ಮೊನ್ನೆ ಆ ವೆಂಕಿಗೆ ಹೊಡೆದ್ನಲ್ಲ, ಆ ವಿಷಯ ಏನಾದರೂ ಗೊತ್ತಾಗಿ ಇನ್ನೀಗೆಲ್ಲ ಮಾಡ್ಬೋದಾ ಅಂತ ಕೇಳೋದಕ್ಕೆ ಏನಾದರೂ ಫೋನ್ ಮಾಡಿ ಕರೆದಿದ್ದಾರಾ? ಇಲ್ಲ, ಮಂದಾರ ಅಲ್ಲ. ಒಂದು ವೇಳೆ ಮಂದಾರನೇ ಆಗಿದ್ದರೆ ಫೋನಲ್ಲೇ ಅವಳ ವಾಯ್ಸ್ ಗೊತ್ತಾಗಿರೋದು. ಅವಳಾಗಿರೋದಕ್ಕೆ ಚಾನ್ಸೇ ಇಲ್ಲ. ಇನ್ಯಾರಿರ್ಬೋದು? ಛೇ, ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು? ಹೇಗಿದ್ರು ಬರ್ತಾಳಲ್ಲ, ಗೊತ್ತಾಗತ್ತೆ. ಏನು ದಾಕ್ಷಾಯಣಿ, ನೀನಿಲ್ಲಿ? ಯಾಕೆ? ಫೋನ್ ಮಾಡಿ ನಿನ್ನ ಇಲ್ಲಿಗೆ ಬಾ ಅಂತ ಹೇಳಿದ್ನಲ್ಲ. ನಿನ್ನನ್ನು ಕರೆಸಿ ನಾನು ಬರ್ದೆ ಹೋದ್ರೆ ನಿನಗೆ ಬೇಜಾರಾಗಲ್ವಾ? ಆದರೆ ನೀನು ಅಂತ ಹೇಳಲೇ ಇಲ್ಲ. ಯಾಕೆ? ನಾನು ಅಂತ ಹೇಳ್ದೆ ಹೋಗಿದ್ರೆ ನೀನು ಬರ್ತಿರ್ಲಿಲ್ವಾ? ಇಲ್ಲ, ಹಾಗೇನಿಲ್ಲ. ಬರ್ತಾ ಇದ್ದೆ ಅನ್ಕೋ. ಬರ್ದೇ ಇರ್ತಿದ್ಯಾ? ಅದಿರ್ಲಿ ಬಿಡು, ಇಲ್ಲಿಗೆ ಬಾ ಅಂತ ಕರೆದಿದ್ಯಾಕೆ? ಅಯ್ಯೋ, ಇದೆಂತ ಪ್ರಶ್ನೆ? ಲವ್ ಅಂದಮೇಲೆ ನಾನು ನಿನ್ನನ್ನು ಕರಿಬೇಕು, ಇಲ್ಲ ನೀನು ನನ್ನನ್ನು ಕರಿಬೇಕು. ಭೇಟಿ ಆಗ್ತಾ ಇದ್ರೆ ತಾನೇ ಲವ್ ಬೆಳೆಯೋದು. ಏಯ್, ತಮಾಷೆ ಮಾಡಬೇಡ. ನಾನು ಖಂಡಿತ ತಮಾಷೆ ಮಾಡ್ತಾ ಇಲ್ಲ. ಐ ಆಮ್ ವೆರಿ ವೆರಿ ಸೀರಿಯಸ್. ಲವ್ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಾ? ನೀ ನನ್ನನ್ನು ನಿಜವಾಗ್ಲೂ ಲವ್ ಮಾಡ್ತಾ ಇದ್ಯಾ ತಾನೆ? ಅದನ್ನ ಕೇಳೋದಕ್ಕೆ ಅಂತಾನೆ ನಾನು ನಿನಗೆ ಫೋನ್ ಮಾಡಿದ್ದು. ನಿನಗೆಲ್ಲೋ ತಲೆಗಿಲೆ ಕೆಟ್ಟಿದೆ ಅನ್ಸುತ್ತೆ. ಮೊದಲಿಂದ ಹೊರಡು. ಆಗ ನಿನಗೆ ತಲೆ ಕೆಟ್ಟಿತ್ತು, ನೀನು ನನ್ನ ತಲೆ ಕೆಡಿಸ್ದೆ. ಅದನ್ನ ಕೇಳೋದಕ್ಕೆ ಅಂತಾನೆ ಫೋನ್ ಮಾಡಿ ಕರ್ಸ್ಕೊಂಡಿರೋದು. ಏನು ಕೇಳೋದು ನೀನು? ನೀನು ನನ್ನನ್ನ ಬರೀ ಲವ್ ಮಾಡ್ತಿದ್ಯೋ, ಇಲ್ಲ ಮದುವೆ ಆಗೋದಕ್ಕೂ ರೆಡಿ ಇದೆಯೋ? ಏನಂದೆ? ನಾನು ಮದುವೆ ಮಾಡ್ಕೊಳ್ಳಲ್ಲ, ಬರೀ ಲವ್ ಮಾಡ್ತೀನಿ ಅಂದ್ರೆ ನಾನು ಅದಕ್ಕೂ ರೆಡಿ. ಇಲ್ಲ ಮದುವೆ ಆಗ್ತೀನಿ ಅಂದ್ರೆ ನಾನು ಅದಕ್ಕೂ ರೆಡಿ. ಲವ್ ಆರ್ ಮ್ಯಾರೇಜ್, ಲವ್ ಆ್ಯಂಡ್ ಮ್ಯಾರೇಜ್, ಓನ್ಲಿ ಲವ್ ಆರ್ ಓನ್ಲಿ ಮ್ಯಾರೇಜ್. ನಾನು ಎಲ್ಲದಕ್ಕೂ ರೆಡಿ. ಏನಂತೀಯಾ? ನೀನೇನು ಮಾತಾಡ್ತಾ ಇದೆಯಾ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ಮದುವೆ ಅಂದರೆ ಹುಡುಗಾಟ ಅನ್ಕೊಂಡಿದ್ಯಾ? ಮದುವೆ ಬೇಡವೇ ಬೇಡ, ಲವ್ ಅದೇ ಸಾಕು. ನಾನು ಎರಡಕ್ಕೂ ಸಿದ್ಧ. ಅದನ್ನ ಹೇಳೋಣ ಅಂತ ಬಂದೆ, ಹೇಳಿದ್ದೀನಿ. ಚೆನ್ನಾಗಿ ಯೋಚನೆ ಮಾಡು. ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ. ಇಂಥ ಒಳ್ಳೆ ಅವಕಾಶನ ಕಳ್ಕೋಬೇಡ. ಬಾಯ್. ಈಗ ನನ್ನ ಮಗನಿಗೆ 30 ವರ್ಷ ವಯಸ್ಸಾಯ್ತು, ಇನ್ನೂ ಹೆಣ್ಣೆ ಸೆಟ್ ಆಗ್ತಿಲ್ಲ. ಅದ್ಯಾಕೆ ಹಾಗೆ? ಹುಡುಗ ಏನ್ ಬರೋ ಹುಡುಗಿರ್ನೇನು ಒಪ್ತಾ ಇಲ್ವಾ? ಹಾಗಲ್ಲ, ಅವನ್ನೇ ಯಾರು ಒಪ್ತಾ ಇಲ್ಲ. ಓ, ಹಾ ನೋಡಿ, ಮನೆಯಲ್ಲಿ ಲಕ್ಷ್ಮಿ ಕಾಲು ಮುರ್ಕೊಂಡು ಬಿದ್ದಿದ್ದಾಳೆ. ತಿಂಗಳಿಗೆ ಮನೆ ಬಾಡಿಗೆನೆ 40,000 ರೂಪಾಯಿ ಬರುತ್ತೆ. ಒಳ್ಳೆ ಕಂಪ್ನಿಯಲ್ಲಿ ಕೆಲಸದಲ್ಲಿದ್ದಾನೆ. ಆದರೂ ಯಾಕೋ ಏನೋ ಹೆಣ್ಣು ಸೆಟ್ ಆಗ್ತಾ ಇಲ್ಲ ರೀ. ಸಿಂಪಲ್ ಆಗಿ ಮದುವೆ ಮಾಡಿಕೊಟ್ರೆ ಸಾಕು. ಛತ್ರ, ರಿಸೆಪ್ಷನ್ನು ಯಾವುದೂ ಬೇಡ. ದೇವಸ್ಥಾನದಲ್ಲಿ ತಾಳಿ ಕಟ್ಸೋಕ್ಕೂ ನಾನು ಸಿದ್ಧ. ಆದರೆ ಒಂದೇನಪ್ಪ ಅಂದರೆ, ಹುಡುಗಿ ಮಾತ್ರ ಒಳ್ಳೆ ಮನ್ತಂದವಳಾಗಿರ್ಬೇಕು, ನೋಡೋಕೆ ಲಕ್ಷಣವಾಗಿರ್ಬೇಕು. ಅಲ್ವೇ? ಒಳ್ಳೆ ಮಂತಂದವರಾಗಿದ್ರೆ ಮನೆಗೂ ಹೆಸರು ಅಲ್ವಾ? ಸರ್, ದಯವಿಟ್ಟು ಕ್ಷಮಿಸಿ. ನಿಮ್ಮ ಮಾತಿನ ಮಧ್ಯೆ ಮೂಗು ತೂರಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸದಾನಂದ ರಾಯರು ಅಂತ ಒಬ್ರು ಇದ್ದಾರೆ, ಸಂಗೀತ ಮೇಷ್ಟ್ರು, ಒಳ್ಳೆ ಸಂಪ್ರದಾಯಸ್ಥರು. ಅವ್ರಿಗೆ
4 ಜನ ಹೆಣ್ಮಕ್ಳಿದ್ದಾರೆ. ಮೊದಲನೇ ಅವಳು ಮಂದಾರ MA ಮಾಡ್ಕೊಂಡಿದ್ದಾಳೆ. ಅವಳು ಕಾಲೇಜಲ್ಲಿ ಲೆಕ್ಚರರ್ ಕೂಡ. ಹೌದು, ಆದರೆ ಆ ಹುಡುಗಿ ನಮ್ಮ ಹುಡುಗನ ಒಪ್ಕೋತಾಳ? ಸರ್, ನೀವು ಮಾತಾಡ್ತಾ ಇದ್ದದನ್ನ ನಾನು ಕೇಳಿಸ್ಕೊಂಡಲ್ಲ. ಅವರು ಬೇರೆಯವ್ರು ಆಗಲ್ಲ, ಹಣ ಅಂತಸ್ತಿಗೆ ಬೆಲೆ ಕೊಡೋರಲ್ಲ. ಹಾಗಾದರೆ ಸ್ವಲ್ಪ ಅವ್ರ ಅಡ್ರೆಸ್ ಕೊಡ್ತೀಯಪ್ಪ? ಕೊಡ್ಬೋದು, ಆದರೆ ಅದಕ್ಕಿಂತ ಮೊದಲು ನೀವು ನಿಮ್ಮ ಫೋನ್ ನಂಬರ್ನ ಕೊಟ್ಟರೆ ಒಳ್ಳೆಯದು ಸರ್. ನೋಡಿ, ಇದು ನನ್ನ ಕಾರ್ಡು. ಇದರಲ್ಲಿ ನನ್ನ ಫೋನ್ ನಂಬರ್ ಇದೆ, ನನ್ನ ಅಡ್ರೆಸ್ಸು ಇದೆ. ಆಯಿತು ಸರ್. ದೇವಸ್ಥಾನದಲ್ಲಿ ಸಿಕ್ಕಿದ್ದೀರಾ, ನಿಮಗೂ ಒಳ್ಳೆಯದಾಗುತ್ತೆ, ಅವ್ರಿಗೂ ಒಳ್ಳೆಯದಾಗುತ್ತೆ ಸರ್. ಆಗಲಪ್ಪ, ಆ ದೇವರೇ ನೀನನ್ನು ಭೇಟಿ ಮಾಡಿಸಿದ ಅನ್ಕೋತೀನಿ. ಸದಾನಂದ ರಾಯರಿಗೆ ಹೇಳು ನಾನು ಅವ್ರ ಫೋನ್ ದಾರಿ ಕಾಯ್ತಾ ಇರ್ತೀನಿ ಅಂತ. ಸರಿ ಸರ್, ನಾನಿನ್ನು ಬರ್ತೀನಿ. ಸರಿಯಪ್ಪ, ಹೋಗ್ಬಾ. ಎಷ್ಟೊತ್ತು ತುಂಬ ಅವಶ್ಯವಾಗ್ತದೆ. ತಂದ್ಯಾ? ಹೋಗಮ್ಮ, ಸೆಟ್ ದ ಟೇಬಲ್. ಡ್ಯಾಡಿ ಬನ್ನಿ. ನಡಿಯ. ಬನ್ನಿ ಡ್ಯಾಡ್. ವಾ, ಹೊಟ್ಟೆ ಹಸ್ತೋಗ್ತಾ ಇದೆ ನನಗೆ. ತೊಳಿ. ಇದೇನು ಇಷ್ಟೊಂದು ಐಟಮ್ ತಂದಿದ್ಯಾ? ಬಾತ್ ತಿನ್ನೇನೆ. ದಿನ ಅನ್ನ ಹುಳಿ ತಿಂದು ತಿಂದು ಟೇಸ್ಟ್ ಬಡ್ಸ್ ಎಲ್ಲ ಸತ್ತೋಗ್ಯವು. ಏನು ಮಾಡೋದಪ್ಪ, ಕರ್ಮ. ಅದನ್ನು ಬಿಟ್ಟು ಬೇರೆ ಮಾಡೋ ಯೋಗ್ಯತೆ ಇಲ್ವ ಈ ಮನೆಯಲ್ಲಿ ಯಾರಿಗೂ? ಹಂಗಲ್ಲ ಡ್ಯಾಡ್, ದಿನ ಪೂರ್ತಿ ನಾವು ಕಷ್ಟಪಟ್ಟು ದುಡಿಯೋದೇ ಹೊಟ್ಟೆ ಬಟ್ಟೆಗೋಸ್ಕರ ಅಲ್ವಾ? ಅದು ಅಲ್ಲದೆ ಟೇಸ್ಟಿ ಫುಡ್ ತಿಂದೇ ಇದ್ರೆ ಸರಿಸಾಗಿ ಜೀರ್ಣ ಆಗಲ್ವಂತೆ. ಅನ್ನನೂ ಗ್ಯಾಸು, ಹುಳಿಗಾಕೋ ತೊಗರಿಬೇಳೆನೂ ಗ್ಯಾಸು, ಸಾಕಾಗೋಗಿದೆ. ಹಾಕೋದೆ ತೊಳೆ. ಸ್ಪೆಷಲ್ ವೆಟ್ ಪ್ರೈಸ್ ಆಗಿದ್ದು. ಅಬ್ಬಾ, ಇಷ್ಟು ದಿನ ಅರ್ಧಂಬರ್ಧ ಬಿಂದಿರೋ ಚಪಾತಿ, ಬೇಯ್ದಿರೋ ಆಲೂಗಡ್ಡೆ ತಿಂದು ತಿಂದು ನಾಲ್ಗೆಲ್ಲ ಸತ್ತೋಗಿದೆ. ಹಾಕು ಹಾಕು. ತೊಳೆ, ಹಾಕೋ. ಇನ್ನೊಂದು ಸ್ವಲ್ಪ ನೀನ್ ಹಾಕೊಳ್ಳೋ. ಹಾಕೊಳ್ದೆ ಇರ್ತೀನ. ಜಿಮ್ಗೆ ಹೋಗೋ ಬಾಡಿ ಕಣ ಇದು. ಊಟ ತಿಂಡಿ ಕಡಿಮೆ ಮಾಡ್ಕೊಳ್ಳಲ್ಲ. ಬ್ಯೂಟಿಫುಲ್ ಐಶ, ಅದ್ಭುತ, ಫಾಸ್ಟ್ ಕ್ಲಾಸ್. ಹೋಟ್ಲೂಟ, ಅದಕ್ಕೆ ಒಂದಷ್ಟು ಸೋಡಾ ಬೆರೆಸಿರ್ತಾರೆ, ರುಚಿಯಾಗಿರಲಿ ಅಂತ ಮಸಾಲ ಹಾಕಿರ್ತಾರೆ. ಅದನ್ನ ಅಪ್ಪ ಮಕ್ಕಳು ಎಲ್ಲ ಚಪ್ರಿಸ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಮನೆ ಊಟದ ಮುಂದೆ ಆ ಊಟ ಎಂಥ ಊಟ. ಅದ್ಭುತ ಅದ್ಭುತ. ಅಬ್ಬಬ್ಬಬ್ಬ, ಇಂಥ ಊಟ ಮಾಡೋದಕ್ಕೆ ಅದೃಷ್ಟ ಮಾಡಿರಬೇಕು. ಸದ್ಯ ರಾತ್ರಿ ಅಡುಗೆ ಮಾಡೋದು ತಪ್ಪು. ಇಲ್ಲ ಅಂದಿದ್ರೆ ರಾತ್ರಿ ಚಪಾತಿ ಪಲ್ಯ ಎಲ್ಲ ಮಾಡಬೇಕಿತ್ತು. ಇದನ್ನೇ 3 ಹೊತ್ತು ಇಟ್ಕೊಂಡು ಲಕ್ಷಣವಾಗಿ ಊಟ ಮಾಡ್ತೀನಿ. ಮಿಕ್ಕಿದ್ದನ್ನ ಕೆಲಸದವಳು ಕೊಡ್ತೀನಿ. ಅವಳು ಕಣ್ಗೊತ್ಕೊಂಡು ಊಟ ಮಾಡ್ತಾಳೆ. ನೀನು ಮಾಡೋ ಅಡುಗೆ ಕೆಲಸದವ್ರು ತಿನ್ನೋಕ್ಕೆ ಲಾಯಕ್ಕಾಗಿರುತ್ತೆ, ನಮ್ದಲ್ಲ. ಅಲ್ಲ, ಎಷ್ಟು ದುರಾಂಕಾರ ಇರ್ಬೇಕು ಇವಳಿಗೆ. ನಾವು ತಂದಿಟ್ಟಿರೋ ಸಾಮಾನಲ್ಲಿ ಅಡುಗೆ ಮಾಡಿಟ್ಕೊಂಡು ಹೆಂಗೆ ಮೇಯ್ತಾ ಇದ್ದಾಳೆ ನೋಡೋ. ಹಾಯ್ ಹೋಗ್ಲಿ ಬಿಡಿ ಡ್ಯಾಡ್. ಡ್ಯಾಡ್, ನಂಗೆ ಗೋಬಿ ಮಂಚೂರಿ ಹಾಕಿ. ಹಾಕೋ. ತೊಳೆ, ನಿಮ್ಮ ಮಮ್ಮಿ ಇದ್ರ ಟೇಸ್ಟೇ ನೋಡಿರಲ್ಲ. ಹಾಕೋ. ಡ್ಯಾಡ್, ವೆಜಿಟೇಬಲ್ ಪಲಾವ್ಗೆ ಗೋಡಂಬಿ ಹಾಕಿ ಸೂಪರ್ ಆಗಿ ಮಾಡಿದ್ದಾರೆ. ಹಾಕೋ ಇನ್ನೊಂಚೂರು ಅವಳಿಗೆ. ತೊಳೆ, ತಿನ್ನು. ದಿನ ಹಿಂಗೆ ಟೇಸ್ಟಿ ಫುಡ್ಡೇ ತಿಂತಾ ಇರಬೇಕು. ಚೆನ್ನಾಗಿ ಯಾವುದೋ ಅಕ್ಲಾಯಿದ ದುಡ್ಡು ಬಂದಿರಬೇಕು. ಅಪ್ಪ ಮಕ್ಕಳು ಹೋಟ್ಲಿಂದ ಊಟ ತಂದಿದ್ದು ತಿಂದಿದ್ದು. ತಿನ್ನಲಿ, ಅದೆಷ್ಟು ದಿವಸ ತಿಂತಾರೋ. ಆಮೇಲೆ ಹೊಟ್ಟೆ ಕೆಡತ್ತೆ. ನನ್ನ ಹತ್ರ ಬರಲೇಬೇಕು.
ಅಯ್ಯೋ ಕಾಮಾಕ್ಷಿ, ನನ್ನ ಹೊಟ್ಟೆ ಕೆಟ್ಟೋಗಿದೆ ಕಣೆ, ಒಂದು ತಿಳಿ ಸಾರು ಪಲ್ಯ ಆದರೂ ಸರಿ ನಿನ್ನ ಕೈಯಾರ ಮಾಡಿ ಹಾಕು ಅಂತ. ಅದೇನೋ ಹೇಳ್ತಾರಲ್ಲ ಗಾದೆ, ಹಳೆ ಗಂಡನ ಪಾದ್ವೆ ಗತಿ ಅಂತ. ಆದರೆ ನಮ್ಮ ಮನೇಲಿ ಸ್ವಲ್ಪ ಗಾದೆ ಚೇಂಜು. ಹಳೆ ಹೆಂಡತಿ ಊಟವೇ ಗತಿ ಅಂತ ನನ್ನ ಹತ್ರಕ್ಕೆ ಬರ್ತಾರೆ. ಕಾಮಾಕ್ಷಿ, ಅಣ್ಣ ಬಾ ಅಣ್ಣ. ನೆನೆದವರು ಮನದಲ್ಲಿ ಅನ್ನೋ ಹಾಗೆ ನಿನ್ನನ್ನೇ ನೆನೆಸ್ಕೋತಾ ಇದ್ದೆ. ಬಾ ಊಟ ಕೂತ್ಕೋ ಬಾ. ಶ್ರೀಕಂಠು ಚೆನ್ನಾಗಿದೆಯಾ? ಅಣ್ಣ ಅವ್ರನ್ನೇನು ಕೇಳ್ತೀಯಾ, ನನ್ನನ್ನು ಕೇಳೋಣ ಹೇಳ್ತೀನಿ. ಅವ್ರಿಗೆ ನನ್ನ ಕೈ ಊಟ ರುಚಿಸಲ್ವಂತೆ, ಅದಕ್ಕೆ ಹೋಟ್ಲಿಂದ ತಗೊಂಡು ಬಂದು ತಿಂತಾ ಇದ್ದಾರೆ. ಅಣ್ಣ ನಂದು ಊಟ ಆಯಿತು, ನಾನು ಕೈ ತೊಳ್ಕೊಂಡು ಬರ್ತೀನಿ, ನೀನು ಊಟ ಕೂತ್ಕೋ. ಶ್ರೀಕಂಠು, ಏನಪ್ಪ ಇದೆಲ್ಲ? ಹೋಟ್ಲಿಂದ ಯಾಕೆ ಊಟ ತರಿಸ್ಕೊಂಡು ತಿನ್ನಬೇಕು? ನಿನ್ನ ಕೈಯಾರೆ ನಿನ್ನ ಕುಟುಂಬದ ಸುಖ ಸಂತೋಷನ ಹಾಳು ಮಾಡ್ಕೋತಿದ್ಯಲ್ಲ. ಏನು ಮಾಡೋಣ ಸ್ವಾಮಿ, ಇದೆಲ್ಲ ನಿಮ್ಮಂಥ ಘನವೆತ್ತ ಮಹಾಮಹಿಮರ ಕೃಪೆ. ಉರಿಯೋ ಬೆಂಕಿಗೆ ತುಪ್ಪ ಹಾಕಕ್ಕೆ ಬಂದಾಗಿದೆ. ಇದೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗತ್ತೆ ಶ್ರೀಕಂಠು. ಅಯ್ಯೋ ಪಾಪ, ನೀವು ನೋವು ಮಾಡ್ಕೊಳ್ಳಿ, ನಮ್ಮ ಮನೆಗೆ ಬನ್ನಿ ಅಂತ ನಿಮ್ಮನ್ನು ಬಲವಂತ ಮಾಡಿ ಯಾವನ್ ಕರೆದಿದ್ದ? ಅಣ್ಣ ಅವ್ರ ಮಾತು ಕಟ್ಕೊಂಡು ನೀನು ಯಾಕಣ್ಣ ಬೇಜಾರು ಮಾಡ್ಕೊಳ್ತೀಯಾ? ನೀನು ಬಂದಿರೋದು ನಿನ್ನ ತಂಗಿ ಮನೆಗೆ. ಓಹೋ, ಮನೆ ನಿನ್ನ ಹೆಸರಲ್ಲಿ ದಿನ ದುರಹಂಕಾರನ? ಹಾಂ, ನಿನಗಂತೂ ಮಾನ ಮರ್ಯಾದೆ ಇಲ್ಲ. ನೀನು ಹುಡ್ಕೊಂಬಂದಿದ್ದಾರಲ್ಲ ಅವ್ರಿಗಾದರೂ ಬೇಡವಾ? ಮಾನ ಅವಮಾನದ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಹಣ ಆಸ್ತಿ ಇದೇ ನಿಮಗೆ ಮಾನ ಅವಮಾನ. ಛೇ ಅಣ್ಣ, ಇವ್ರ ಮಾತನ್ನು ಕಟ್ಕೊಂಡು ನೀನು ನಮ್ಮ ಮನೆಗೆ ಬರೋದನ್ನ ನಿಲ್ಲಿಸ್ಬೇಡ. ನಾನು ಸಪ್ತಪದಿ ತುಳಿದು ಇವ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಈ ಮನೆ ಒಳಗೆ ಬಂದಿದ್ದೀನಿ. ಇದು ನನ್ನ ಮನೆ. ನೀನು ಧೈರ್ಯವಾಗಿ ಆಗಾಗ ನಮ್ಮ ಮನೆಗೆ ಬರ್ತಾ ಇರಬಹುದು.